ಕರ್ನಾಟಕ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಹಾಗೂ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ವತಿಯಿಂದ ಸಂಯುಕ್ತಾಶ್ರಯದಲ್ಲಿ ಇಂದು ಯುವ ಸಮೃದ್ಧಿ ಸಮ್ಮೇಳನ ವಿಜಯಪುರದಲ್ಲಿ ಈ ಒಂದು ಐತಿಹಾಸಿಕ ಉದ್ಯೋಗ ಮೇಳದ ಕೇಂದ್ರ ಘನ ಉಪಸ್ಥಿತಿಯನ್ನು ಹೊಂದಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಇವತ್ತು ಕರ್ನಾಟಕ ರಾಜ್ಯದ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಆತ್ಮೀಯರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರೇ, ಈ ಕಾರ್ಯಕ್ರಮದ ಕಾರಣೀಕರ್ತರು ಇವತ್ತು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಹಾಗೂ ಕರ್ನಾಟಕ ವೃತ್ತಿ ತರಬೇತಿ ಹಾಗೂ ಕೌಶಲ್ಯ ವಿದ್ಯಾ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಬಾಲ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರು, ಆತ್ಮೀಯ ಈ ಕಾರ್ಯಕ್ರಮದ ಒಂದು ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣೀಕರ್ತರು ಆದಂಥ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀಮತಿ ಸ್ನೇಹಲ್ ಅವರೇ, ನಮ್ಮ ವಿಜಯಪುರದ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಆನಂದ್ ಕೆ ಅವರೇ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಶ್ರೀ ರಿಷಿ ಆನಂದ್ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಲಕ್ಷ್ಮಣ್ ನಿಂಬೂರ್ಗಿ ಅವರೇ, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ಮಹೇಶ್ ಮೊಳವಾಡಿಕೆರ್ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ಉದ್ದೇಶಿ ತಮಗೆ ಸ್ಫೂರ್ತಿಯನ್ನು ನೀಡಲಿಕ್ಕೆ ಆಗಮಿಸಿದಂಥ ಖ್ಯಾತ ಚಲನಚಿತ್ರ ನಟರು, ಕಲಾವಿದೆ ಸಪ್ತಮಿ ಗೌಡ ಅವರೇ, ಮಾದೇವಿ ಗೋಕಾಕ್ ಅವರೇ, ಎಲ್ಲ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷಗಳೇ, ವೇದಿಕೆ ಮೇಲಿದಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರರೇ, ಯುವಕ ಮಿತ್ರರೇ ಮತ್ತು ಕೇಂದ್ರ ಬಿಂದುಗಳಂಥ ಎಲ್ಲ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಪ್ರಪ್ರಥಮವಾಗಿ ನಾನು ಶ್ರೀಮತಿ ಕಾಂತಾ ನಾಯಕ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಭಾಳ ತಿಂಗಳದಿಂದ ಅವರ ಒಂದು ಆಶೆ ಇತ್ತು ವಿಜಯಪುರದಲ್ಲಿ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಬೇಕು ಅಂಥೇಳಿ. ಬಹುಶಃ ಏನಾದರೂ ತಡ ಆಗಿದ್ರೆ ಅದು ನಾ ಕಾರಣ. ಅನೇಕ ಸಂದರ್ಭದಲ್ಲಿ ನನ್ನ ಒಂದು ಇದು ಅದಕ್ಕೆ ಕೂಡಿ ಬರ್ತಾ ಇರಲಿಲ್ಲ, ನಮ್ಮ ಡಾವಸ್ ಟ್ರಿಪ್ ಆಗಲಿ ಮತ್ತೊಂದಕ್ಕೆ ಅದಕ್ಕೊಂದು ಸಾಕ್ಷಿ ಇವತ್ತಿನ ದಿವಸ. ನಾನು ಹೀಗಾಗಿ ಶ್ರೀಮತಿ ಕಾಂತಾ ನಾಯಕ್ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಅದ್ರ ಜೊತೆಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರ ಬಗ್ಗೆ ನಾನು ಹೇಳಬೇಕಂದ್ರೆ, ನಮ್ಮ ರಾಜ್ಯದಲ್ಲಿ ಏನು ಜನನಾಯಕರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಅದರಲ್ಲಿ ಅತ್ಯಂತ ಕ್ರಿಯಾಶೀಲತೆ ಮತ್ತು ಬದ್ಧತೆ ಪ್ರಾಮಾಣಿಕವಾಗಿರುವಂಥ ಸಚಿವರು ಅಂದರೆ ಇವತ್ತು ದಿವಸ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಅಂತೇಳಿ ಭಾಳ ಹೆಮ್ಮೆಯಿಂದ ಇವತ್ತು ದಿವಸ ತಮ್ಮ ಮುಂದೆ ಹೇಳಕ್ಕೆ ಬಯಸ್ತೇನೆ. ಯಾವುದೇ ಇಲಾಖೆ ಸಚಿವರಾಗಲಿ, ಅದು ವೈದ್ಯಕೀಯ ಶಿಕ್ಷಣ ಆಗಲಿ ಅಥವಾ ಕೌಶಲಾಭಿವೃದ್ಧಿ ಸಚಿವರಾಗಲಿ, ಆ ಇಲಾಖೆಗಳನ್ನ ಅತ್ಯಂತ ಸಮರ್ಥವಾಗಿ ಇವತ್ತು ನಿಭಾಯಿಸುವ ಜೊತೆಗೆ ಅಲ್ಲಿ ಹೊಸತನವನ್ನು ತಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡು ಜನರಿಗೆ ಸಹಾಯ ಸಹಕಾರ ಮಾಡುವಂಥವರು ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಅಂತೇಳಿ ನಾನು ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಒಂದು ಯುವ ಜನಾಂಗ ಇರುವಂಥದ್ದು, ಯೂತ್ ಜನರಲ್ ಪಾಪ್ಯುಲೇಷನ್ ಇರುವಂಥದ್ದು ಇದು ಭಾರತ ದೇಶ. ಬೇರೆ ಬೇರೆ ನಾವು ಯುರೋಪಿಯನ್ ರಾಷ್ಟ್ರಕ್ಕೆ, ಅಮೆರಿಕಕ್ಕೆ ಹೋದರೆ ಎಲ್ಲರೂ ಕೂಡ ನಾವು ಏಜಿಂಗ್ ಪಾಪ್ಯುಲೇಷನ್ ನೋಡ್ತೀವಿ. ಜಪಾನು ಗಿಪಾನ್ ಹೋಗಿದ್ದೀನಿ ಎಲ್ಲ ಕಡೆ ಹೋದಾಗಲಿ ಇವತ್ತು ಏಜಿಂಗ್ ಪಾಪ್ಯುಲೇಷನ್, ವಯಸ್ಸಾದಂಥ ಜನ.
ಆದರೆ ನಮ್ಮ ಒಂದು ಶಕ್ತಿ, ಭಾರತ ದೇಶದ ಶಕ್ತಿ ಅಂದ್ರೆ ನಮ್ಮ ಯುವ ಜನಾಂಗ. ಅತ್ಯಂತ ಹೆಚ್ಚಿನ ಯುವಕರನ್ನ ಹೊಂದಿದಂತಹದ್ದು ನಮ್ಮ ಭಾರತ ದೇಶ. ನಮ್ಮ ಒಂದು ಅದು ಶಕ್ತಿ, ಸ್ಟ್ರೆಂತ್ ಅದು. ಹೀಗಾಗಿ ಇವತ್ತು ನಮ್ಮಲ್ಲಿ 140 ಕೋಟಿ ಜನರಲ್ಲಿ ಸುಮಾರು 40% ಜಾಸ್ತಿಗಿಂತ ಯುವಕರು ನಮ್ಮ ಮುಂದಿದ್ದಾರೆ. ಬೇರೆ ಯಾವ ದೇಶದಲ್ಲೂ ಕೂಡ ಈ ಒಂದು ಹ್ಯೂಮನ್ ಕ್ಯಾಪಿಟಲ್, ಯೂತ್ ಕ್ಯಾಪಿಟಲ್ ತಿಳಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇವತ್ತು ನಾವು ನಮ್ಮ ಭಾರತ ದೇಶದಲ್ಲಿ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ, ಇವತ್ತು ಒಂದು ಕಾಲದಲ್ಲಿ ಆ ಕಡೆ ಹಳೆ ಮೈಸೂರಲ್ಲಿ ಮೈಸೂರು ಮಹಾರಾಜ, ಹಳೆ ಮೈಸೂರು ಭಾಗದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಶಕ್ತಿಯನ್ನು ಕೊಟ್ಟರು. ಇವತ್ತು ಈ ಭಾಗ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಮತ್ತು ಭಾಗಶಃ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು 30 ವರ್ಷ ಹಿಂದೆ ನೀವು ಹೋದ್ರೆ, 30 ವರ್ಷ ನೀವು ಹಿಂದೆ ಹೋದ್ರೆ ಇಡೀ ಭಾರತ ದೇಶದ ಮಕ್ಕಳು ಶಿಕ್ಷಣ ಸಲುವಾಗಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇದ್ರು. ಅವ್ರು ತಮ್ಮ ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, ನರ್ಸಿಂಗ್ ಆಗಲಿ, ಫಾರ್ಮಸಿ ಆಗಲಿ, ಮ್ಯಾನೇಜ್ಮೆಂಟ್ ಕೋರ್ಸಸ್ ಆಗಲಿ, ಎಲ್ಲವನ್ನು ಕರ್ಕೊಳ್ಳಿಕ್ಕೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರ್ತಿದ್ರು. ಈಗ ವೃತ್ತಿಪರ ಕಾಲೇಜುಗಳೇನಿದಾವೆ ಅದನ್ನು ತೆಗೆಯುವಂಥದ್ದು ಮಾಡಿ ಇವತ್ತು ನಮ್ಮ ಸರಿ ಸಮಾನವಾಗಿದ್ದಾರೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ನೋಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಇಕೋಸಿಸ್ಟಮ್ ಇದೆ ನಮ್ಮ ಹತ್ರ. ಆ ಇಕೋಸಿಸ್ಟಮ್ ಇವತ್ತು ಸಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಾರಂಭ ಮಾಡಿರುವಂಥದ್ದು. ಇವತ್ತು ನಮ್ಮಲ್ಲಿ HAL ಆಗಲಿ, BAL ಆಗಲಿ, ಇಸ್ರೋ ಆಗಲಿ, HMT ಆಗಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಲಿ, 100 ವರ್ಷ ಹಳೆಯ ಒಂದು ಇಕೋಸಿಸ್ಟಮ್ ಇವತ್ತು ಸಹ ನಮ್ಮ ಮುಂದಿದೆ. ಅವುಗಳ ಮುಖಾಂತರ ಇವತ್ತು ಪ್ರಾಥಮಿಕ ಹಂತದ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಇಕೋಸಿಸ್ಟಮ್ ನಮ್ಮ ಹತ್ರ ಇದೆ. ತದನಂತರ ಈ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಆಗೋದ್ರಿಂದ ನಮ್ಮದೇ ಆದಂಥ ಟ್ಯಾಲೆಂಟ್ ಪೂಲ್ ಕ್ರಿಯೇಟ್ ಆಗಿ ಇವತ್ತು ನಮ್ಮ IT ಕಂಪನೀಸ್, ಇನ್ಫೋಸಿಸ್ ಆಗಲಿ, ವಿಪ್ರೋ ಆಗಲಿ, ಇವತ್ತು ಎಲ್ಲವೂ ಕೂಡ ಜನ್ಮ ತಾಳಿದ್ವು. ಹೀಗಾಗಿ ನಾವು ಮುಂಚೂಣಿಯಲ್ಲಿದ್ದೀವಿ. ಇವತ್ತು ಸಹ ಸರ್ವಿಸ್ ಸೆಕ್ಟರ್ನಲ್ಲಿ, IT-ಯಲ್ಲಿ, BT-ಯಲ್ಲಿ ಇವತ್ತು ಮುಂದಿದ್ದೀವಿ. ಬರೀ IT, BT ಅಷ್ಟೇ ಅಲ್ಲ, ಇವತ್ತು ಸಹ ಮಷೀನ್ ಟೂಲ್ಸ್ನಲ್ಲಿ ನಾವು ನಂಬರ್ 1 ಇದ್ದೀವಿ. ಈಗ ನಾವು ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಬಗ್ಗೆ ಮಾತನಾಡ್ತೀವಿ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ನಲ್ಲಿ ಇವತ್ತು ಸಹ ನಮ್ಮ ಇಡೀ ಭಾರತ ದೇಶಕ್ಕೆ 65%, 65% ಆಫ್ ದ ಕಾಂಟ್ರಿಬ್ಯೂಷನ್ ಇನ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಕಮ್ಸ್ ಫ್ರಮ್ ಕರ್ನಾಟಕ. ಜಾಗತಿಕವಾಗಿ ನಾವು 3ನೇ ಲಾರ್ಜ್. ನಮ್ಮನೆ ಬರೀ ನಾವು IT ಕ್ಯಾಪಿಟಲ್ ಅಲ್ಲ, ನಾವು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಕೂಡ ಆಗಿದ್ದೀವಿ. ಸ್ಟಾರ್ಟ್ಅಪ್ನಲ್ಲಿ ಇವತ್ತು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕಂಪನೀಸ್ನ ತಗೊಳ್ಳಿ ನೀವು. ಆರ್ಟಿಫಿಷಿಯಲ್ನಲ್ಲಿ 50% ಆಫ್ ದ ಸ್ಟಾರ್ಟ್ಅಪ್ಸ್ ಆರ್ ಫ್ರಮ್ ಕರ್ನಾಟಕ. ಇದು ನಮ್ಮ ಬಹಳಷ್ಟು ಬದಲಾವಣೆಗಳನ್ನ ಇವತ್ತು ಸಹ ಆಗ್ತಾ ಇದ್ದಾವೆ. ಇವತ್ತು ಅನೇಕ ಕಡೆ ಯುದ್ಧಗಳ ವಾತಾವರಣ, ಯುದ್ಧಗಳು, ಪ್ರತಿಯೊಂದರಲ್ಲಿ ಇವತ್ತು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಸಹ ಮುಂಚೂಣಿಗೆ ಬರ್ತಾ ಇದೆ. ಬರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಸಾಫ್ಟ್ವೇರು, ಈ ಒಂದು ಟೆಕ್ ಕಂಪನೀಸ್ ಅಲ್ಲ, ಈಗ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಕೂಡ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಬರ್ತದೆ, ರೋಬೋಟಿಕ್ಸ್ ಮುಂದೆ ಬರ್ತದೆ. ಚೈನಾದಲ್ಲಿ ಜಿಯೋಮಿ ಅಂತೇಳಿ ಒಂದು ಕಂಪನಿ, ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಡಾರ್ಕ್ ಫ್ಯಾಕ್ಟರಿ ಅಂತೇವೆ ನಾವು ಅದಕ್ಕೆ. ಅಲ್ಲಿ ಯಾರು ಕೂಡ ಜನ ಕೆಲಸ ಮಾಡೋದಿಲ್ಲ. ಸುಮಾರು 500 ಜನ ಕೆಲಸ ಮಾಡುವಂತಹದ್ದು ಕೇವಲ 5 ಜನರ ಮೇಲೆ ಇವತ್ತು ಆ ಫ್ಯಾಕ್ಟರಿ ನಡೀತಾ ಇದೆ. ಅಲ್ಲಿ ವಿದ್ಯುತ್ ಶಕ್ತಿನೂ ಕೂಡ ಬೇಕಾಗಿಲ್ಲ, AC-ನೂ ಬೇಕಾಗಿಲ್ಲ. ಯಾಕಂದ್ರೆ ರೋಬೋಟ್ಸ್ಗೆ ಏನು ಕಣ್ಣುಗಳು ಅದನ್ನ ಇದು ಮಾಡುವಂಥದ್ದಲ್ಲ, ಏನು ಮಷಿನ್ ಪಾರ್ಟ್ ತಗೋತಾವೆ, ಫಿಕ್ಸ್ ಮಾಡ್ತವೆ. ಹೀಗೆ ಬಹಳಷ್ಟು ಅಡ್ವಾನ್ಸಸ್ ಇವತ್ತು ಸಹ ನಮ್ಮ ಮುಂದಿದ್ದಾವೆ. ಈಗ ನಾನು ಹೇಳಬೇಕಂದ್ರೆ AI, ಗ್ರೀನ್ ಎನರ್ಜಿ, ಬ್ಯಾಟರೀಸು, ಹೀಗೆ ಬಹಳಷ್ಟು ಬದಲಾವಣೆಯನ್ನ ಇವತ್ತು ಸಹ ಜಗತ್ತಿನಲ್ಲಿ ಆಗ್ತಾ ಇದ್ದಾವೆ. ಆ ಬದಲಾವಣೆಗೆ ತಕ್ಕಂತೆ ಇವತ್ತು ನಾವು ಹೊಂದ್ಕೊಳ್ಬೇಕಾಗ್ತದೆ. ಅದಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ ಏನು ಹೇಳಿದ್ರು, ಈಗ ನಮ್ಮ ಸಚಿವರು ಇವತ್ತು ನಮ್ಮ ಏನು ಕಾಲೇಜಿನಲ್ಲಿ ಅದು ಇವತ್ತೊಂದು ಸಹ ಪ್ರಾಥಮಿಕವಾಗಿ ನಮಗೆ ಹೈಸ್ಕೂಲ್, ಅಪ್ಪರ್ ಹೈಸ್ಕೂಲ್ನಲ್ಲಿ ಪ್ರಾರಂಭ ಆಗಬೇಕು. 8th ಸ್ಟ್ಯಾಂಡರ್ಡ್ದಿಂದ ಪ್ರಾರಂಭ ಮಾಡೋದು. ಸ್ವಲ್ಪ ನಮಗೆ ಆರ್ಟಿಫಿಷಿಯಲ್, ಚೈನಾದಲ್ಲಂತರೂ ಪ್ರಾಥಮಿಕ ಹಂತದಲ್ಲೇ ಪ್ರಾರಂಭ ಮಾಡಿದ್ದಾರೆ. ನಾವು ಅಟ್ಲೀಸ್ಟ್ ಇವತ್ತು ಸಹ 8th, 9th, 10 ಅಪರ್ ಸೆಕೆಂಡರಿ ಏನಂತೀವಿ ನಾವು, ಮಾಧ್ಯಮಿಕ ಶಾಲೆಗಳನ್ನ ಅಂತೀವಿ, ಅಲ್ಲಿಂದ ಸ್ವಲ್ಪ ನಮ್ಮ ಜನರಿಗೆ ಎಕ್ಸ್ಪೋಜರ್ ಕೊಡ್ಬೇಕು ನಾವು. ಆ ಎಕ್ಸ್ಪೋಜರ್ ಇದ್ರೆ ಬೇಕಾದಷ್ಟು ಬದಲಾವಣೆ ಆಗ್ತದೆ. ಯಾರು ಹುಟ್ಟಿನಿಂದ ಬುದ್ಧಿವಂತರಾಗಿರಂಗಿಲ್ಲ, ಅವ್ರಿಗೆ ಅವಕಾಶಗಳು ಮತ್ತು ಅವರಿಗೆ ನಾವು ಎಕ್ಸ್ಪೋಜರ್ ಏನತ್ತರ ಇದನ್ನೆಲ್ಲ ಮಾಡಿದರೆ ಬಹಳಷ್ಟು ಬದಲಾವಣೆ ಇವತ್ತು ಸಹ ಆಗ್ಲಿಕ್ಕೆ ಸಾಧ್ಯ ಇದೆ. ಗ್ರಾಮೀಣ ಮಟ್ಟದಲ್ಲಿ ಅನೇಕ ಪ್ರತಿಭೆಗಳಿದ್ದಾವೆ. ನಾನೀಗ ವಿಜಯವಾಣಿಯ ಒಂದು ಎಕ್ಸ್ಪೋನ ಉದ್ಘಾಟನೆ ಮಾಡಿ ಬಂದೆ. ನಾನು ನಮ್ಮ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ರಿಗೆ ಹೇಳ್ತಾ ಇದ್ದೆ, ಪಾಪ ಶಾಲಾ ಬಾಲಕ, ಅವನ ಕಡೆ ಶಕ್ತಿ ಇಲ್ಲ,
ಅವನು ಇದು ಇರ್ತಾವಲ್ಲ ಕಾರ್ಡ್ಬೋರ್ಡ್ ರಟ್ಟಿನ ಡಬ್ಬಿನ ಮಾಡಿಕೊಂಡು ಒಂದು ರೋಬೋಟನ್ನು ಕ್ರಿಯೇಟ್ ಮಾಡಿ ಆ ರೋಬೋಟ್ಗೆ ಇವತ್ತು ದಿವಸ ನಾನು ಹೋದ್ಮೇಲೆ ನಾನು ಅಲ್ಲಿ ನಿಲ್ಲಿಸಿ ಒಂದು 7-8 ಫೀಟ್ ದೂರ ನಿಲ್ಲಿಸಿ ಅದರಲ್ಲಿ ಒಂದು ಮಾಡಿದಂಥ ನಮ್ಮ ಒಂದು ಪ್ರತಿಭೆ ಇವತ್ತು ದಿವಸ ನಾನು ಮಾಧ್ಯಮ ಸ್ನೇಹಿತರಿಗೆ ತಾವು ನೋಡ್ಬೇಕು ಅದನ್ನು. ಅಂಥ ಪ್ರತಿಭೆ ನಮ್ಮಲ್ಲಿದ್ದಾವೆ. ಅವಕ್ಕೆ ಎಕ್ಸ್ಪೋಜರ್ ಬೇಕು, ಅವಕಾಶಗಳು ಬೇಕು. ಹೀಗಾಗಿ ನಮ್ಮ ಕರಿಕ್ಯುಲಮ್ ಏನಿದೆ, ನಮ್ಮ ಪಠ್ಯಕ್ರಮ ಇದೆ, ಆ ಪಠ್ಯಕ್ರಮ ಭಾಳಷ್ಟು ಬದಲಾವಣೆ ಆಗಬೇಕು. ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಆದರೂ ಕೆಲವೊಂದು ಮಾತುಗಳನ್ನು ಹೇಳಬೇಕಾಗ್ತದೆ. ಯಾಕಂದರೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದೆ ನಿಮ್ಮ ತಮ್ಮ ಕೈಗಾರಿಕಾ ಸಚಿವನಾಗಿ. ನಾನು ಸ್ಟ್ಯಾನ್ಫರ್ಡ್ಗೆ ಹೋಗಿದ್ದೆ ಡಾಕ್ಟರ್. ಆ ಸ್ಟ್ಯಾನ್ಫರ್ಡ್ಗೆ ಹೋದಾಗ ಅವ್ರು ಹೇಳಿದರು ನನಗೆ, ಸರ್ ನಾವು ಇಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜು ಇಂಡಿಪೆಂಡೆಂಟ್ ಆಗಿ ಫಂಕ್ಷನ್ ಮಾಡ್ತಾ ಇತ್ತು, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಕೊಂಡು. ಮೆಡಿಕಲ್ ಕಾಲೇಜ್ನಾಗ ಯಾರು ಪ್ರೊಫೆಸರ್ ಇದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಗೊತ್ತಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಯಾರು ಪ್ರೊಫೆಸರ್ ಇದ್ದಾರೆ, ಮೆಡಿಕಲ್ ಕಾಲೇಜ್ ಗೊತ್ತಿಲ್ಲ ಅಂತ. ಹೀಗಾಗಿ ಅವರು 10 ವರ್ಷ ಹಿಂದೆನೇ ಒಂದು ಆ ಬ್ರಿಡ್ಜ್ ಸೆಂಟರ್ ಅನ್ನು ಪ್ರಾರಂಭ ಮಾಡಿದರು. ಇಟ್ಸ್ ಕಾಲ್ಡ್ ಸ್ಟ್ಯಾನ್ಫರ್ಡ್ ಸೆಂಟರ್ ಫಾರ್ ಬಯೋಡಿಸೈನ್ ಅಂತ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಅಂದರೆ ಅವ್ರು ಹೇಳಿದರು, ಬರೀ ಮೆಡಿಕಲ್ದವರು ಡಾಕ್ಟರ್ಸು ಬರೀ ಮೆಡಿಕಲ್ ಟೀಚಿಂಗನ್ನು ಮಾಡುವಂಥದ್ದಾಗ್ತದೆ, ಇಂಜಿನಿಯರಿಂಗ್ನವ್ರು ಟೆಕ್ನಾಲಜಿ ತಮ್ಮ ಟೀಚಿಂಗ್ ಮಾಡ್ತಾರೆ. ಈ ಎರಡೂ ಮತ್ತು ಇಂಜಿನಿಯರ್ಸ್ನ ಕೂಡಿಸುವಂಥದ್ದು ಈಗ ಕಾಲ ಬಂದ್ಬಿಟ್ಟಿದೆ. ಅದು ವಿತೌಟ್ AI, ವಿತೌಟ್ ರೋಬೋಟಿಕ್ಸ್ ಇವತ್ತು ಮೆಡಿಕಲ್ ಕಾಲೇಜ್ ಡಾಕ್ಟರ್ಸ್ನು ಕೂಡ ಮುಂದೆ ಭಾಳ ಕಷ್ಟ ಅನುಭವಿಸ್ತಾರೆ, ಲಾಯರ್ಸು ಕಷ್ಟ ಅನುಭವಿಸ್ತಾರೆ. ಎಲ್ಲದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರಲಿ, ಎಲ್ಲದರಲ್ಲೂ ಕೂಡ ಆರ್ಟಿಫಿಷಿಯಲ್ ಮುಂದೆ ಬರ್ತದೆ. ಹೀಗಾಗಿ ಆ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ನಮ್ಮ ಎಜುಕೇಷನ್ ವ್ಯವಸ್ಥೆ, ವಿದ್ಯಾ ವ್ಯವಸ್ಥೆ, ನಮ್ಮ ಶಿಕ್ಷಣ ವ್ಯವಸ್ಥೆ ನಾವು ಕೂಡ ಬದಲಾವಣೆಗೆ ಅಡಾಪ್ಟ್ ಮಾಡ್ಕೊಳ್ಬೇಕು. ನಾವು ಟ್ರೆಡಿಷ್ನಲ್ ಆಗಿರುವಂಥದ್ದನ್ನು ಹೊರತುಪಡಿಸಿ ನಾವು ಇದನ್ನು ಎಕ್ಸ್ಟ್ರಾ ಕರಿಕ್ಯುಲಮ್ ಏನು ಮಾಡ್ತೀವಿ ಮಾಡುವಂಥ ಕೆಲಸ ಆಗಬೇಕು. ನಾನು ನೋಡ್ತೀನಿ ಭಾಳಷ್ಟು ವಿಚಾರದಲ್ಲಿ, ನಾನು ಸ್ವಲ್ಪ ಇನ್ಸ್ಟಾಗ್ರಾಮು ಇದರಲ್ಲಿ ಎಲ್ಲ ನೋಡ್ತಿರ್ತೀನಿ. ಅನೇಕ ಯೂನಿವರ್ಸಿಟೀಸು, ಅನೇಕ ಕಂಪನೀಸ್ಗಳು ಕೂಡ, ದೊಡ್ಡ ದೊಡ್ಡ ಕಂಪನೀಸು ಕೂಡ ಇವು ಆನ್ಲೈನ್ ಕೋರ್ಸಸ್ಸನ್ನು ಕೊಡ್ತಾ ಇದ್ದಾರೆ. ಇವತ್ತು ದಿವಸ ಟ್ರೈನಿಂಗನ್ನು ಇವತ್ತು ಆಂಧ್ರ ಪ್ರದೇಶನಾಗ AI ಯೂನಿವರ್ಸಿಟಿ ಏನು ಮಾಡಿದ್ದಾರೆ NVIDIA ಜೊತೆಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿನೇ ಇವತ್ತು ದಿವಸ ಕ್ರಿಯೇಟ್ ಮಾಡ್ತಾ ಇದ್ದಾರೆ NVIDIA ಜೊತೆಗೆ. ಹೀಗೆ ಕಾಲ ಭಾಳಷ್ಟು ಬದಲಾವಣೆ ಆಗಿದೆ. ಆ ಬದಲಾವಣೆ ತಕ್ಕಂತೆ ನಾವು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕು. ಆ ಜೊತೆಗೆ ಸ್ಕಿಲ್ಲಿಂಗು, ಆ ಕೌಶಲ್ಯ ತರಬೇತಿ, ಅಪ್ ಸ್ಕಿಲ್ಲಿಂಗ್ ಅನ್ನು, ನನ್ನ ಸ್ಕಿಲ್ಲಿಂಗ್ ಇರ್ತದೆ ಅದಕ್ಕೆ ಹೆಚ್ಚಿನ ಒಂದು ಸ್ಕಿಲ್ಲಿಂಗು. ನಾನು ನೋಡಿದ್ದೀನಿ ಭಾಳಷ್ಟು ಜನ ಈ ಬೇಸಿಕ್ ಸೈನ್ಸಸ್, ನಾವು ಅನೇಕ ಕಡೆ ಅಮೇರಿಕನ್ ಕಂಪನೀಸ್ಗೆ ಹೋದಾಗ, ಸೆಮಿ ಕಂಡಕ್ಟರ್ ಕಂಪ್ನಿಗೆ ಹೋದಾಗ ಅಲ್ಲಿ ಬರೀ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸು, ಇಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಅಲ್ಲ. ಇವತ್ತು ನಾನು ನೋಡಿದಾಗ ಅಲ್ಲೆಲ್ಲರೂ ಅನೇಕ ಸಂದರ್ಭ ನಾನು ಕೇಳಿದೆ, ಅವರೆಲ್ಲರೂ ಭಾರತೀಯರು. ನಾವು ಕೇಳಿದಾಗ ನೀವೇನು ಮಾಡಿದ್ರಿ ಅಂದರೆ MSc ಮ್ಯಾಥಮೆಟಿಕ್ಸ್ PhD ಅಂತ ಹೇಳ್ತಿದ್ರು, MSc ಫಿಸಿಕ್ಸ್, MSc ಕೆಮಿಸ್ಟ್ರಿ, PhD. ಸೊ ಆ ಒಂದು ಬೇಸಿಕ್ ಸೈನ್ಸ್ನಲ್ಲಿ ಇವತ್ತು ನಶಿಸಿ ಹೋಗ್ತಾ ಇದೆ. ಎಲ್ಲರೂ ಕೂಡ ಒಂದು ರಶ್ಶು ಇಂಜಿನಿಯರಿಂಗ್ನಲ್ಲಿ ಕಂಪ್ಯೂಟರು, ಇಲೆಕ್ಟ್ರಾನಿಕ್ಸು. ಹೀಗಾಗಿ ಭಾಳಷ್ಟು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಆ ಶಿಕ್ಷಣ ವ್ಯವಸ್ಥೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟುಗೂಡಿ ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ರಲ್ಲ, ಇವತ್ತು ಫ್ಯೂಚರ್ ಜನರೇಷನ್ ಏನು ಟೆಕ್ನಾಲಜಿ ಇದೆ, ಆ ಫ್ಯೂಚರ್ ಜನರೇಷನ್ ಟೆಕ್ನಾಲಜಿ ಮುಂದೆ ಬರುವಂಥ ಆವಿಷ್ಕಾರಗಳೇನಿದ್ದಾವೆ. ಯಾಕಂದರೆ ಇವತ್ತು ನಮ್ಮ ಮುಂದಿರ್ತದೆ, ನಾಳೆ ಅದು ಇರೋದಿಲ್ಲ. ಇವತ್ತೇ ರೆಸಿಲೆನ್ಸ್ ಬೇಕಾಗ್ತದೆ, ಅದನ್ನು ಚಗಿಸ್ಕೊಂಥ ಶಕ್ತಿ ಇವತ್ತು ನಮ್ಗೆ ಬೇಕಾಗ್ತದೆ. ಅದಾಗಬೇಕಂದ್ರೆ ಇವತ್ತು ನಮ್ಮಲ್ಲಿ ಭಾಳ ವ್ಯಾಪಕವಾದಂಥ ಬದಲಾವಣೆಗಳು ಕೂಡ ಆಗಬೇಕು. ನಮ್ಮ ಯುವಕರು, ವಿಶೇಷ ವಿದ್ಯಾರ್ಥಿನಿಗಳು, ಉತ್ತರ ಕರ್ನಾಟಕದವರು ಭಾಳ ಇವತ್ತೊಂದು ದಿವಸ ಇಂಟೆಲಿಜೆಂಟ್. ಸಪ್ತಮಿಗೌಡ ಅವರ ಭಾಳ ಇಂಟೆಲಿಜೆಂಟ್ ಇರ್ತಾರೆ. ಆಸ್ ಯು ಟೋಲ್ಡ್, ಅವ್ರಿಗೆ ಒಂದೇ ಒಂದು ಕಮ್ಯುನಿಕೇಷನ್ ಸ್ಕಿಲ್. ಆ ಕಮ್ಯುನಿಕೇಷನ್ ಸ್ಕಿಲ್ನಿಂದ ಅನಿಸ್ತಿರ್ತಾರೆ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಒಮ್ಮೆ ಹೇಳಿದರು, ನಾನು ಯಾವಾಗಲೂ ಕೂಡ ಐ ಗಿವ್ ಫಸ್ಟ್ ಪ್ರಿಫರೆನ್ಸ್ ಟು ನಾರ್ತ್ ಕರ್ನಾಟಕ ಇಂಜಿನಿಯರ್ಸ್ ಅಂತೇಳಿ. ಯಾಕಂದರೆ ಅವ್ರಿಗೆ ಒಂದ್ಸಲ ಇನ್ಫೋಸಿಸ್ ಬಂದರೆ ಕಡೆಯವರೆಗೆ ಇನ್ಫೋಸಿಸ್ನಲ್ಲಿ ಇರ್ತಾರೆ. ಅದೇ ನೀವು ಬೆಂಗಳೂರಿನ ನೋಡ್ರಿ, ಅವ್ರೇನು ಮಾಡ್ತಾರೆ, ಇವತ್ತು ಬೇರೆಯವರು 5,000 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂದರೆ ದೆ ಜಂಪ್ ದರ್ ಜಾಬ್. ಮತ್ತೊಬ್ಬ 10,000 ಕೊಡ್ತೀವಿ ದೆ ಜಂಪ್. ಹಿಯರ್ ದೇರ್ ವಿಲ್ ಬಿ ಅ ಲಾಯಲಿಟಿ ಟು ದ ಕಂಪನಿ. ಒಳ್ಳೆ ಕಂಪನಿ, ಸ್ಟಾರ್ಟಾಸು, ಇನ್ಫೋಸಿಸು, ವಿಪ್ರೋ ಅಂದರೆ
ಅಲ್ಲಿ ಇವತ್ತು ಸಹ ರಿಟೆನ್ಷನ್ ಕೆಪಾಸಿಟಿ ಸಹ ಬಹಳ ಜಾಸ್ತಿ ಇರ್ತದೆ. ಯಾಕಂದರೆ ದೇ ವ್ಯಾಲ್ಯೂ ದ ಕಂಪ್ನಿ. ಭಾಳಷ್ಟು ಬುದ್ಧಿವಂತರು ಇರ್ತಾರೆ, ಆದರೆ ಅವರಿಗೆ ಕೊರತೆ ಇರುವಂಥದ್ದು ಓನ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್. ಆ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೋದಾದರೆ ಬಹುಶಃ ನಮ್ಮನ್ನು ಹಿಡಿಯೋರು ಯಾರೂ ಕೂಡ ಇಲ್ಲ. ಇವತ್ತು ಅಮೇರಿಕಾಕ್ಕೆ ಹೋಗ್ರಿ, ಇವತ್ತು ನೀವು ಬೇರೆ ಬೇರೆ ದೇಶಕ್ಕೆ ಹೋಗ್ರಿ, ಅಲ್ಲಿ ಡಾಕ್ಟರ್ಸು ಇಂಜಿನಿಯರ್ಸ್ ಎಲ್ಲರೂ ಉತ್ತರ ಕರ್ನಾಟಕದವರೇ. ಯಾಕಂದರೆ ವಿ ಆರ್ ಪಯನರ್ಸ್ ಇನ್ ಪ್ರೊಫೆಷನಲ್ ಎಜುಕೇಷನ್. ನಮ್ಮ ಆ ಒಂದು ಶಕ್ತಿ ನಮಗಿದೆ ಅನ್ನೋ ಒಂದು ಮಾತನ್ನು ಹೇಳಿ ಇವತ್ತು ಜಾಸ್ತಿ ಸಮಯನ ತೆಗೆದುಕೊಳ್ಳೋದಿಲ್ಲ. ಇವತ್ತು ಈ ಒಂದು ಏನು ಉದ್ಯೋಗ ಮೇಳ ಇದೆ, ಆ ಉದ್ಯೋಗ ಮೇಳದಲ್ಲಿ ತಾವು ಭಾಗವಹಿಸಿದಿರಿ. ಇದರ ಉಪಯೋಗವನ್ನು ಪಡ್ಕೊಳ್ರಿ. ಇದ್ರ ಉಪಯೋಗವನ್ನು ಪಡ್ಕೊಳ್ದು ಇವತ್ತು ಕೆಲವೊಬ್ಬರಿಗೆ ನಿಮಗೆ ಜಾಬ್ ರೆಡಿ ಇರೋಂಗಿಲ್ಲ. ಆ ಜಾಬ್ ರೆಡಿ ಮಾಡಬೇಕಾಗಿದ್ದು ಕೂಡ ಈ ಸ್ಕಿಲ್ಲಿಂಗ್ ಡೆವಲಪ್ಮೆಂಟ್ ಕೆಲಸ ಇವತ್ತು ದಿವಸ ಪ್ರಶ್ನೆ ಅಲ್ಲ. ಮುಂದೆ ಉದ್ಯೋಗ ಸಿಗ್ಬೇಕಾಗ ನಾನು ಏನು ಮಾಡಬೇಕು ಅಂತ ಪ್ರಶ್ನೆನ ಹಾಕ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ನಾವೆಲ್ಲರೂ ಕೂಡ ಕೂಡಿ ಇವತ್ತು ಸಹ ಈ ಒಂದು ಕೆಲಸಕ್ಕೆ ನಾವು ಇವತ್ತು ಸಹ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದೀವಿ. ಅದು ಸದೈವ ಪಡ್ಕೊಳ್ರಿ. ಇವತ್ತು ನಮ್ಮ ಯುವ ಪೀಳಿಗೆ ಏನು ಇಡೀ ದೇಶದಲ್ಲಿ ಹೆಚ್ಚಿನ ಒಂದು ಯುವ ಪೀಳಿಗೆಯನ್ನು ಹೊಂದಿದಂಥ ರಾಷ್ಟ್ರ ನಮ್ಮದಿದೆ. ಇವತ್ತು ಭವಿಷ್ಯತ್ ಏನಿದೆ ಅದು ಭಾರತ ದೇಶದಿದೆ. ಭವಿಷ್ಯತ್ ಏನಿದೆ ಇವತ್ತು ಭಾರತ ದೇಶದಿದೆ. ನಾವೀಗ 4th ಲಾರ್ಜೆಸ್ಟ್ ಎಕಾನಮಿ ಅಂತೀವಿ, 3rd ಲಾರ್ಜೆಸ್ಟ್ ಎಕಾನಮಿ ಅಂತೀವಿ. ನಾಳೆ 2ನೇದು 1ನೇದು ಬರಬೇಕಂದ್ರೆ ಭಾಳ ಕಷ್ಟ ಇದೆ, ಚೈನಾ ಮತ್ತು ಅಮೆರಿಕ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ. ಆದರೆ ಆ ಸಂದರ್ಭದಲ್ಲಿ ನಮ್ಮ ಯುವ ಪೀಳಿಗೆನ ಯಾವ ರೀತಿ ನಾವು ಅದನ್ನು ಉಪಯೋಗಿಸ್ತೀವಿ, ಅವ್ರಿಗೆ ಯಾವ ರೀತಿ ಶಕ್ತಿಯನ್ನು ತುಂಬ್ತೀವಿ, ಅವ್ರು ಯಾವ ರೀತಿ ಟ್ರೈನಿಂಗ್ ಕೊಡ್ತೀವಿ, ಅವ್ರು ಯಾವ ರೀತಿ ನಾವು ಫ್ಯೂಚರ್ ರೆಡಿ ಮಾಡ್ತೀವಿ, ಯಾವ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತೀವಿ, ಅದ್ರ ಮೇಲೆ ಇವತ್ತು ಎಲ್ಲನೂ ಕೂಡ ಡಿಪೆಂಡೆಂಟ್ ಆಗ್ತದೆ. ಯಾಕಂದರೆ ಬರೀ ನಾವು 3rd ಲಾರ್ಜೆಸ್ಟು, 2nd ಲಾರ್ಜೆಸ್ಟು, 4th ಲಾರ್ಜೆಸ್ಟ್ ಆದರೂ ಸಾಲದಲ್ಲ. ನಮ್ಮಲ್ಲಿ ಲಾರ್ಜೆಸ್ಟ್ ಎಕಾನಮಿ ಆಗಿರಿ, 4th ಲಾರ್ಜೆಸ್ಟ್ ಎಕಾನಮಿ ಆದರೂ ಕೂಡ ಇವತ್ತು 136, 146ನೇ ಸ್ಥಾನ ಇವತ್ತು ಸಹ ನೀವು ಪರ್ ಕ್ಯಾಪಿಟಲ್ GDP ಹೋದರೆ ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶ ಸಿಗಬೇಕು. ನಮ್ಮ ಪರ್ ಕ್ಯಾಪಿಟಲ್ ಇವತ್ತು ಸಹ ಬೇರೆ ಬೇರೆ ಅಭಿವೃದ್ಧಿ ಹೊಂದಂಥ ರಾಷ್ಟ್ರಗಳೇನಿದಾವಲ್ಲ, ಟಾಪ್ 10 ರಾಷ್ಟ್ರಗಳ ಜೊತೆಗೆ ನಮ್ಮದು ಬರಬೇಕು. ಆವಾಗ ನಿಜವಾಗಿ ನಾವು ಏನು ಹೇಳ್ಕೊತೀವಿ, 3rd ಲಾರ್ಜೆಸ್ಟ್ ಎಕಾನಮಿ, 2nd ಲಾರ್ಜೆಸ್ಟ್ ಎಕಾನಮಿ, 4th ಲಾರ್ಜೆಸ್ಟ್ ಎಕಾನಮಿ, ಅದು ಸಾರ್ಥಕ ಆಗ್ತದೆ. ಇಲ್ಲಕಂದರೆ ಅದು ಸಾರ್ಥಕ ಆಗೋದಿಲ್ಲ. ಇಷ್ಟು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ನಾನು ಶರಣ್ ಪ್ರಕಾಶ್ ಪಾಟೀಲ್ರು ನಾವು ಭಾಗವಹಿಸಿದ್ದೀವಿ. ಅವ್ರಿಗೂ ಕೂಡ ಅಧಿವೇಶನ ನಡೀತದೆ, ನಮಗೂ ಅಧಿವೇಶನ ನಡೀತದೆ. ನಾವಿಬ್ಬರು ಬೆಂಗಳೂರಿಗೆ ಹೋಗಿ ಸಾಯಂಕಾಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದ್ದರಿಂದ ಇವತ್ತು ಇಲ್ಲಿ ವಿಜಯಪುರ ನಗರದಲ್ಲಿ, ವಿಜಯಪುರ ಜಿಲ್ಲೆ ಮತ್ತು ಸುತ್ತಮುತ್ತಲ ಜಿಲ್ಲೆಗಳ ಸಲುವಾಗಿ ಅಂತ ನಾಯಕರು ಭಾಳಷ್ಟು ಆಸಕ್ತಿ ವಹಿಸ್ಕೊಂಡು ಇದನ್ನು ಹಮ್ಮಿಕೊಂಡಿದ್ದರಿಂದ ಇದಕ್ಕೆ ನಾವು ಬರಬೇಕು, ಬಂದು ಅವರು ಮಾಡಿದಂಥ ಕೆಲಸಕ್ಕೆ ನಾವು ಅವ್ರಿಗೆ ಸ್ಫೂರ್ತಿಯನ್ನು ನೀಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಶರಣ್ ಪ್ರಕಾಶ್ ಪಾಟೀಲ್ರು ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಅವಕಾಶಗಳು ಸಿಗಲಿ. ಅವಕಾಶ ಸಿಗದಿದ್ರೂ ಕೂಡ ತಾವು ನಿರಾಶೆ ಆಗಬೇಡ್ರಿ. ಸ್ಕಿಲ್ಲಿಂಗು ಅಪ್ಸ್ಕಿಲ್ಲಿಂಗನ್ನು ಮಾಡ್ಕೊಳ್ಳಿ. ನಿಮಗೆ ಅವಕಾಶ ನಿಶ್ಚಿತವಾಗಿಯೂ ಕೂಡ ಶರಣ್ ಪ್ರಕಾಶ್ ಪಾಟೀಲ್ರು ಆ ಅವಕಾಶಗಳು ನಿಮಗೆ ಸಿಗ್ತದೆ. ಅದಕ್ಕೆ ಬರೀ ಇಷ್ಟಕ್ಕೆ ತೃಪ್ತಿ ಆಗಬೇಡ್ರಿ. ನೀವು ಸ್ಕಿಲ್ಲಿಂಗ್ ಮಾಡಿಕೊಡ್ರಿ, ಅಪ್ಸ್ಕಿಲ್ಲಿಂಗ್ ಮಾಡಿಕೊಡ್ರಿ, ಆಂಟ್ರಪ್ರಿನರ್ ಆಗಿ ಉದ್ಯೋಗ ಕೊಡೋಂಥ ಪ್ರೊವೈಡರ್ ಆಗ್ರಿ, ಎಂಪ್ಲಾಯ್ಮೆಂಟ್ ಸೀಕರ್ ಆಗಬೇಡ್ರಿ. ಆ ದಿಶೆಯಲ್ಲಿ ಇವತ್ತೊಂದು ಸಹ ನೀವು ಕೆಲಸ ಮಾಡಿರಿ ಅಂತ ಹೇಳ್ತೊಂದು ಸಹ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತಿಗೆ ಇದೀಗ ಆಫರ್ ಲೆಟರ್ ವಿತರಣೆ ಭವ್ಯ ವೇದಿಕೆ ಮೇಲೆ ಪ್ರಥಮವಾಗಿ ಶಬಾನಾ ಹರ್ವಾಲ್ ಅವರು ವೇದಿಕೆ ಆಗಮಿಸಬೇಕು. ಮಂಜುಶ್ರೀ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಮಂಜುಶ್ರೀ ಎನ್ ಬಂಡಿವಡ್ಡರ್ ಅವರು, ಹಾಗೆ ಲಕ್ಷ್ಮೀ ಒಡೆಯರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಮೊಹಮ್ಮದ್ ಇಶ್ರಾಫ್ ಮುಲ್ಲಾ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಪೂಜಾರಿ ಶ್ರವಣ್ ಸಿದ್ಧ ಅವರು, ಪೂಜಾರಿ ಶ್ರವಣ್ ಸಿದ್ದಣ್ಣ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಎಚ್ ಪ್ರಮೋದ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀಲೀಲಾ ಅವರು ಎಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ಆಫರ್ ಲೆಟರ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ವಿಶೇಷವಾದಂತಹ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ, ಕೌಶಲ್ಯ ಅಭಿವೃದ್ಧಿ ನಿಗಮ, ಪ್ರತಿಭಾ ಹಿರೇಮಠ್, ವೀಣಾ ಗಡೇದ್, ಜರೀನಾ ಕಲಾದಗಿ, ಗೀತಾ ಮಠಪತಿ, ಶಬಾನಾ ಕಲಾದಗಿ, ಪುಷ್ಪಾ ಹತ್ತರಕಿಹಾಳ್, ರುಕಿಬಾಯಿ ಮೀರ್ಸಾವಳಗಿ, ಭಾರತಿ ಹತ್ತರಕಿಹಾಳ್. ಕೌಶಲ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು ತರಬೇತಿ ಪಡೆದ ಫಲಾನುಭವಿಗಳಿಗೆ ಟೂಲ್ ಕಿಟ್ ಹಂಚಿಕೆ ಮಾಡಲು ವಿಜಯಪುರ ಜಿಲ್ಲೆಗೆ ಒಟ್ಟು 193 ಕಿಟ್ಗಳು ವಿತರಣೆಯಾಗುತ್ತದೆ. ಸದರಿ ಸಾಲಿನಲ್ಲಿ ಸದರಿ ಜಾಬ್ ರೋಲ್ನಲ್ಲಿ ಜಿಲ್ಲೆಯಿಂದ
ಮಾನ್ಯತೆ ಹೊಂದಿದ 5 ತರಬೇತಿ ಕೇಂದ್ರಗಳ ಮೂಲಕ 10 ಬ್ಯಾಚ್ಗಳಲ್ಲಿ ಒಟ್ಟು 289 ಅಭ್ಯರ್ಥಿಗಳು ತರಬೇತಿ ಪಡೆದು ಉತ್ತೀರ್ಣರಾಗಿರುತ್ತಾರೆ.